ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇಲ್ಲೊಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ, ಭ್ರಮೆಯೋ ಓವರ್ ಕಾನ್ಫಿಡೆನ್ಸ್ ಅಂತ. ಯಾಕೆ ಈ ಮಾತು, ಏನು ಕತೆ, ಪ್ರೋಮೋ ನೋಡ್ಕೊಬೇಡ, ನಮ್ಮ ಡೀಟೇಲ್ ಮಾತಾಡೋಣ ಬನ್ನಿ. ಈ ವ್ಯಕ್ತಿ ಒಂದು ಭ್ರಮೆಯಲ್ಲಿದ್ದಾರೆ. ರಘುವಣ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಅವಮಾನ ಮಾಡಿ ನೋವು ಮಾಡ್ತಾ ಇದೀನಿ ಅಂತ ಅವ್ರ ಭ್ರಮೆಲ್ ಅನ್ಕೊಂಡವ್ರೆ. ರಕ್ಷಿತಾ ರಕ್ಷಿತಾ ಅಂದ್ರೆ ಅವಳ ತಲೆಯಲ್ಲಿ ಲೈಕ್ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ಅವಳು ಹೇಳಿದ್ದೆ ಎಲ್ಲ ಕರೆಕ್ಟ್ ಒಪಿನಿಯನ್, ಮತ್ತೆ ಅವಳನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಹೌದಾ? ಬಿಗ್ ಬಾಸ್ ಮನೆಯಲ್ಲಿ ಅವಳು ಇಲ್ದೆ ಸ್ಪಾರ್ಕೇ ಇರಲ್ಲ ಅನ್ನೋ ಭ್ರಮೆಲಿದ್ದಾಳೆ. ನೀವೇನ್ ಕಳ್ಸ್ಬಿಟ್ಟೆ ನಾನು ಹೋಗೋದು ಅಂತ ಇಲ್ಲಿಗೆ ಹೇಳ್ತಾ ಇದ್ಲು. ಕಾನ್ಫಿಡೆನ್ಸ್ ಇರ್ಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ ಮಾತ್ರ. ಹೇಗನ್ನಿಸ್ತು ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಯಾವ ಸ್ಪರ್ಧಿಗೆ ತುಂಬ ಓವರ್ ಕಾನ್ಫಿಡೆನ್ಸ್ ಇದೆ ಮತ್ತು ಯಾವ ಸ್ಪರ್ಧಿ ಭ್ರಮೆಲಿದ್ದಾರೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಜೊತೆಗೆ ಇವಾಗ ಈ ಥರ ಒಂದು ಆ್ಯಕ್ಟಿವಿಟೀಸ್ನ ಇಟ್ಟಿರೋದು ತುಂಬ ಒಳ್ಳೆಯದು, ಅದು ಕೂಡ ಈ ಟೈಮಲ್ಲಿ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಈ ಬಿಗ್ ಬಾಸ್ ಮೇಲುವಂಥ ಸ್ಪರ್ಧಿಗಳು ಯಾರೇ ಆಗ್ಬೋದು, ಯಾರಿಗೇ ಆದರೂ ಕೂಡ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು ಅಂದರೆ ತುಂಬ ಡೇಂಜರು. ಜೊತೆಗೆ ಭ್ರಮೆ ಇರೋದು ಕೂಡ ತುಂಬ ಡೇಂಜರ್ ಅಂತ ಹೇಳ್ಬೋದು. ಯಾಕಂದರೆ ಇದೊಂದು ರಿಯಾಲಿಟಿ ಶೋ. ಸೊ ಇಲ್ಲಿ ರಿಯಾಲಿಟಿಲಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಯಾಲಿಟಿಲಿ ಇಲ್ಲ ಅಂದರೂ ಕೂಡ ರಿಯಾಲಿಟಿಗೆ ಹತ್ರ ಇರೋ ರೀತಿ ಮಾತುಗಳಿರಬೇಕಾಗುತ್ತೆ ಮತ್ತು ಯೋಚನೆಗಳಿರಬೇಕಾಗುತ್ತೆ. ಒಂದು ಸಲ ನಾವು ಭ್ರಮೆಲಿದ್ದರೆ ಅಥವಾ ಓವರ್ ಕಾನ್ಫಿಡೆನ್ಸ್ ಆಯಿತು ಅಂದರೆ ಖಂಡಿತವಾಗ್ಲೂ ನಾವು ಹೋಗುವಂಥ ದಾರಿ ಕಟ್ಟಾಗಿರೋದಿಲ್ಲ ಅಂತ ಹೇಳ್ಬೋದು. ದಾರಿ ತಪ್ಪುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇವಾಗ ತುಂಬ ಜನ ಒಪಿನಿಯನ್ಗಳು ಹೇಳ್ತಿದಾರಲ್ವಾ, ಇದನ್ನು ಕಟ್ಟಾಗಿ ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊಬಿಟ್ರೆ ಅಂದರೆ, ಅಥವಾ ಅಟ್ಲೀಸ್ಟ್ ಇಷ್ಟು ಜನ ಹೇಳ್ತಿದ್ದಾರೆ ಅಂದರೆ ಯಾಕೆ ಹೇಳ್ತಿರ್ಬೋದು ಏನು ಕತೆ ಅಂತ ಒಂದು ಸಲ ಥಿಂಕ್ ಮಾಡಿಬಿಟ್ರೆ ಇಲ್ಲಿರುವಂಥ ಸ್ಪರ್ಧಿಗಳು ಖಂಡಿತವಾಗ್ಲೂ ಅವರ ಗೇಮ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ. ಜೊತೆಗೆ ಈ ಪ್ರೋಮೋ ನೋಡಿದಾಗ ಇಲ್ಲಿ ಒಂದು ಮೇನಾಗಿ ಕ್ಲಿಯರಾಗಿ ಗೊತ್ತಾಗ್ತದೆ ಯಾರಿಗೆ ಓವರ್ ಕಾನ್ಫಿಡೆನ್ಸ್ ಇದೆ ಮತ್ತು ಯಾರು ಭ್ರಮೆಲಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಓಕೆನಾ? ಹೇಳ್ಬಿಟ್ಟು ಬರೀ ನೋಡಿಬೇಕಾಗುತ್ತೆ. ಇಲ್ಲಿ ರಘುವಣ್ಣ ಅವರು ಈಗ ಧ್ರುವಂತ್ ಅವ್ರಿಗೆ ಬರೀ ನೋಡಿತಾ ಇದ್ದಾರೆ. ಇದಾದಮೇಲೆ ಇದು ನಮ್ಮ ಅಶ್ವಿನಿ ಗೌಡರು, ನಮ್ಮ ರಜತ್ ಹೊಡಿತಿರೋಂಥದ್ದು ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ರಕ್ಷಿತ್ ಅವರು ಅಶ್ವಿನಿ ಗೌಡವ್ರಿಗೆ ಹೊಡಿತಾ ಇದ್ದಾರೆ. ಏನು ಹೇಳ್ತಾರೆ ಕಾದು ನೋಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಗಿಲ್ಲಿ ನಮ್ಮ ರಘುವಣ್ಣಗೆ ಹೊಡಿತಾ ಇದ್ದಾರೆ. ನಮಗಿಲ್ಲಿ ಹೇಳಿದ ಪಾಯಿಂಟ್ ಹೇಗನ್ನಿಸ್ತು ಗೈಸ್ ಮುಂದೆ ಮಾತಾಡೋಣ. ಆ್ಯಂಡ್ ಇಲ್ಲಿ ಧನುಷ್ ಅವರು ರಕ್ಷಿತ್ ಅವ್ರಿಗೆ ಮತ್ತು ರಾಶಿಕ್ ಅವರು ಕೂಡ ರಕ್ಷಿತ್ ಅವ್ರಿಗೆ ಬಂದು ನೋಡ್ತಿರೋಂಥದ್ದು. ಆ್ಯಂಡ್ ಇಲ್ಲಿ ಯಾರು ಒಂದು ಒಪಿನಿಯನ್ ಅವ್ರಿಗೆ ಅನಿಸಿದ್ದನ್ನ ಹೇಳಿ ತಪ್ಪಲ್ಲ, ಆದರೆ ನೀವೇನು ಕಾರಣಕ್ಕೆ ಕೊಡ್ತೀರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇವರು ಒಂದು ಕಾರಣಕ್ಕೆ ಕೊಡೋಂಥದ್ದು ಇದೆಯಲ್ಲ, ಅದನ್ನು ನಾವು ನೋಡಬೇಕಾಗುತ್ತೆ. ನೋಡೋಣ ಮುಂದೆ. ಅದಾದಮೇಲೆ ಧ್ರುವಂತ್ ಅವರು ರಕ್ಷಿತ್ ಅವ್ರಿಗೆ ಕೊಡ್ತಿರೋಂಥದ್ದು ಬಲು ನೋಡ್ತಿರೋಂಥದ್ದು. ಓಕೆನಾ? ಇದಾದಮೇಲೆ ಕಾವ್ಯರು ಕೂಡ ಇವ್ರಿಗೆ ರಕ್ಷಿತ್ ಅವ್ರಿಗೆ. ಸೊ ಈ ಪ್ರೋಮೋ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾವ್ಯವ್ರಿಗೆ ಜಾಸ್ತಿ ಕೊಡೋ ರೀತಿ ಕಾಣಿಸ್ತಿದೆ. ಇದನ್ನು ಬಿಟ್ಟು ಬೇರೆಯವ್ರು ಯಾರು ಕೊಡಿದ್ದಾರೆ ಏನು ಕತೆ ಅಂತ ಕೂಡ ನೋಡೋಣ. ರಜತ್ಗೂ ಸುಮಾರು ಬಲೂನ್ ಹೊಡೆದೋಗಿದೆ, ಮತ್ತು ಚೈತ್ರಗೂ ಹೋಗಿದೆ ಒಂದು. ಸೊ ಅಶ್ವಿನವ್ರಿಗೂ ಒಂದು ಹೋಗಿದೆ. ಆ್ಯಂಡ್ ಕಾವ್ಯವ್ರದ್ದು ಇಲ್ಲಕ್ಕೆ ಅನಿಸುತ್ತೆ, ಇಲ್ಲ ಇದನ್ನು ಮಡಗಿದ್ದಾರೆ. ಆ್ಯಂಡ್ ಧ್ರುವಂತ್ ಅವ್ರಿಗೂ ಒಂದು ಬಲೂನ್ ಹೊಡೆದಿರೋ ರೀತಿ ಕಾಣಿಸ್ತಿದೆ. ಆ್ಯಂಡ್ ಮತ್ತೆ ಹಾಕೋಬೋದು ಅಂತ ಅನಿಸುತ್ತೆ, ನೋಡುವ. ಒಟ್ಟಿನಲ್ಲಿ ರಕ್ಷಿತ್ ಅವ್ರಿಗೆ ಜಾಸ್ತಿ ಜನ ಕೊಟ್ಟಿರೋ ರೀತಿ ಕಾಣಿಸಿರುವಂಥದ್ದು ಈ ಪ್ರೋಮೋ ನೋಡಿದಾಗ. ಆ್ಯಂಡ್ ಜೊತೆಗೆ ಈ ಪ್ರೋಮೋದಲ್ಲೂ ಕೂಡ ಒಂದಿಷ್ಟು ವಿಷಯಗಳಿದೆಯಲ್ಲ, ಸೊ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಈ ವ್ಯಕ್ತಿ ಒಂದು ಭ್ರಮೆಯಲ್ಲಿದ್ದಾರೆ. ಆ್ಯಂಡ್ ನಿಜ ಹೇಳ್ತೀನಲ್ಲ, ಭ್ರಮೆಯಲ್ಲಿರೋದು ತುಂಬ ತಪ್ಪು ಗುರು ಈ ಬಿಗ್ ಬಾಸ್ ಮೇಲೆ. ಓಕೆನಾ? ರಘುವಣ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಅವಮಾನ ಮಾಡಿ ನೋವು ಮಾಡ್ತಾ ಇದೀನಿ ಅಂತ ಅವ್ರ ಭ್ರಮೆಲ್ ಅನ್ಕೊಂಡವ್ರೆ. ಸೂಪರ್ ಪಾಯಿಂಟ್. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ರಘುವಣ್ಣ ಗಿಲ್ಲಿ ವಿಷಯದಲ್ಲಿ ತುಂಬ ವಿಷಯಗಳನ್ನ ಮಾಡ್ತಿದ್ದಾರೆ. ಅದರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಲ್ಲ, ಆದರೆ ಇವ್ರು ಅಂದ್ಕೊಂಡಿರೋ ರೀತಿಯೇ ಇದೆಯಾ ವಿಷಯ ಇಲ್ಲ. ಯಾಕಂದರೆ ರಘುವಣ್ಣ ಮಾತಾಡಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದಾಗ ಎಪಿಸೋಡ್ ನೋಡ್ಬೇಕಾದ್ರೆ ಅವ್ರ ಪಾಯಿಂಟ್ಗಳು ಏನಂದರೆ, ನನ್ನನ್ನು ಹಿಂಗೆ ಮಾಡ್ತಿದ್ದಾನೆ, ಹಿಂಗೆ ಪೋರ್ಟ್ರೇಟ್ ಮಾಡೋಕ್ಕೆ ನೋಡ್ತಿದ್ದಾನೆ, ಹಾಗೆ ಹೀಗೆ ಅಂತ ಅವ್ರು ಅನ್ಕೋತಿದ್ದಾರೆ. ಆದರೆ ಗಿಲ್ಲಿ ಆ ಕೆಲಸ ಮಾಡ್ತಿಲ್ಲ. ಅದು ರಘುವಣ್ಣಗೆ ಅರ್ಥ ಆಗ್ತಿದೆಯಾ? ಇಲ್ಲ. ಅಂದರೆ ಇದೊಂದು ಭ್ರಮೆಲಿದ್ದಂಗೆ ಅಲ್ವಾ? ಸೊ ಆ ಪಾಯಿಂಟ್ನ ಇಟ್ಕೊಂಡು ಗಿಲ್ಲಿ ಮಾತಾಡ್ತಿರೋಂಥದ್ದು. ಗಿಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಕೂಡ ಒಂದು ರೈಟ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ, ಮತ್ತು ತುಂಬ ಚೆನ್ನಾಗಿ ಕೂಡ ಮಾತಾಡ್ತಾರೆ. ಆ್ಯಂಡ್ ಅರ್ಥ ಕೂಡ ಆಗಿದೆ ಅಂತ ಗೊತ್ತಾಗ್ತಿದೆ. ಇವಾಗ ಏನು ಗೊತ್ತಾ, ಇವಾಗ ನೋಡಿ ಗಿಲ್ಲಿ ಮತ್ತು ರಘುವಣ್ಣ ಇವರಿಬ್ಬರ ಮಧ್ಯ ತುಂಬ ಒಳ್ಳೆ ಬಾಂಡಿಂಗ್ ನಮ್ಗೆ ಎಲ್ಲರೂ ಕೂಡ ನೋಡೋಕ್ಕೆ ಸಿಕ್ಕಿದೆ. ಆದರೂ ಕೂಡ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿದೆ. ಅಂದರೆ ಇಬ್ಬರು ಕೂಡ ಮನಸ್ಸಿಂದ ಕೆಟ್ಟವ್ರು ಅಂದ್ಬಿಟ್ರೆ ಬಿಡು ಏನೋ ಮಾಡ್ಕೊಳ್ಳಿ ಅಂತ ಅನ್ಬೋದು. ಇಬ್ಬರೂ ಕೂಡ ಮನಸ್ಸಿಂದ ತುಂಬ ಒಳ್ಳೆಯ ವ್ಯಕ್ತಿಗಳು. ಆ್ಯಂಡ್ ಅವ್ರ ರಿಯಾಕ್ಷನ್ಗಳು ಆ್ಯಕ್ಷನ್ಗಳು ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಕೆಲವು ಮಾತುಗಳು ಬೇರೆ ಥರ ಬರ್ಬೋದು. ಆದರೆ ಮನಸ್ಸಿಂದ ನೋಡಿದಾಗ ನಿಜವಾಗ್ಲೂ ಅವ್ರ ಮನಸ್ಸಿಂದ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ. ಆ್ಯಂಡ್ ರಘುವಣ್ಣ ಕೂಡ ಅಷ್ಟೇ ತುಂಬ ತಾಳ್ಮೆನ ತೋರಿಸಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ತುಂಬ ಪ್ರೀತಿಯಿಂದ ಕೂಡ ತುಂಬ ಜನ ಜೊತೆ ಇದ್ದಾರೆ. ಆದರೂ ಕೂಡ ಗಿಲ್ಲಿ ವಿಷಯದಲ್ಲಿ ತುಂಬ ವಿಷಯಗಳನ್ನ ಅಂದ್ಕೊಂಡಿದ್ದೆಲ್ಲ ಸತ್ಯ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಜೊತೆಗೆ ಗಿಲ್ಲಿಯವ್ರು ಏನೇನು ಮಾಡ್ತಿದ್ದಾರೆ ಅದನ್ನು ತಮಾಷೆಗೆ ಮಾಡ್ತಾರೆ. ಹೇಗೆ ರಘುವಣ್ಣ ಮೀಸೆ ಬೋಡ್ಸೋದಾಗ್ಬೋದು, ಗಡ್ಡ ಬೋಡ್ಸೋದಾಗ್ಬೋದು, ಮತ್ತು ನೀರಿಗೆ ಎತ್ತಾಕೋದಾಗ್ಬೋದು, ಮತ್ತು ಕೈ ಕಾಲು ನೋಂಕೋದಾಗ್ಬೋದು, ಇದು ಮಾಡೋದಾಗ್ಬೋದು, ಅದು ಹೇಗೆ ಮಾಡ್ತಾರೋ ತಮಾಷೆ ಅಂದ್ಕೊಂಡು ಅದೇ ರೀತಿಯೇ ಗಿಲ್ಲಿಯವ್ರು ಕೂಡ ಒಂದಿಷ್ಟು ತಮಾಷೆ ಮಾಡ್ತಾರೆ. ಇಲ್ಲಿ ಒಂದು ಏನಪ್ಪ ಅಂದರೆ ಗಿಲ್ಲಿಯವ್ರು ಅಕ್ಸೆಪ್ಟ್ ಮಾಡ್ತಾರೆ, ರಘುವಣ್ಣ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ರಘುವಣ್ಣನ ಪಾಯಿಂಟ್ ಹೇಗೆ ಅಂದರೆ, ನಾನು ಹೊರಗಡೆ ಬೇರೆ ಥರ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಇದನ್ನು ಬೇರೆ ಥರ ಕಾಣಿಸ್ಬೇಕು ಅಂದ್ಬಿಟ್ಟೆ ಗಿಲ್ಲಿ ಮಾಡ್ತಿದ್ದಾನೆ, ಈ ಥರ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ. ಸೊ ಅದು ನೋಡಿದಾಗ ಓಕೆ, ಇಲ್ಲಿ ರಘುವಣ್ಣ ರಿಯಾಲಿಟಿಗೆ ಹತ್ರ ಅಂತೂ ಮಾತಾಡ್ತಿಲ್ಲ. ಯಾಕಂದರೆ ಇವರೇ ಅದೇ ತಪ್ಪುಗಳು ಮಾಡಿದ್ಮೇಲೆ ಇನ್ನೊಬ್ರು ಮಾಡಿದಾಗ ಹೆಂಗೆ ಅದನ್ನು ಇದು ಮಾಡ್ತಾರೆ ಅಂತ ಅನಿಸಿತ್ತು. ಓಕೆನಾ? ಸೊ ಹಿಂಗಿರ್ಬೇಕಾದ್ರೆ ಇಲ್ಲಿ ರಘುವಣ್ಣ
ತುಂಬ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಗಿಲ್ಲಿಯವರು ಇಲ್ಲಿ ಒಂದು ಒಳ್ಳೆ ಚಾನ್ಸ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ಬಲನ ಹೊಡಿತಿದ್ದಾರೆ. ಇವಾಗ ಈ ಪಾಯಿಂಟ್ನ ನಿಜವಾಗ್ಲೂ ರಘುವಣ ಅರ್ಥ ಮಾಡ್ಕೊಬಿಟ್ರೆ ಖಂಡಿತವಾಗ್ಲೂ ರಘುವಣ್ಣಂಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವ್ರ ಮುಂದಿನ ಆಟಕ್ಕೆ ಇದು ಬೆನಿಫಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆನಾ? ರಕ್ಷಿತಾ ರಕ್ಷಿತಾ ಅಂದ್ರೆ ಅವಳ ಧನುಷ್ ಆ್ಯಂಡ್ ಇವರು ಏನಂತಾರೆ ರಾಶಿಕಾ ಇಬ್ಬರು ಕೂಡ ರಕ್ಷಿತಾ ಲೈಕ್ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ಇವಾಗ ಒಬ್ರು ನಾವು ಪರ್ಫೆಕ್ಟ್ ಇದ್ದೀವಿ ಅಂತ ಅನ್ಕೊಳ್ಳೋದು ತಪ್ಪ? ಖಂಡಿತವಾಗಿಲ್ಲ. ಆಮೇಲೆ ನಾನು ಒಂದು ವಿಷಯ ಅಬ್ಸರ್ವ್ ಮಾಡಿದ್ದಂದರೆ ಈ ಕಾರಣಗಳು ಕೊಡ್ತಿರ್ಬೇಕಾದ್ರೆ ಪ್ರಮಾಣ ನೋಡಿದಾಗ ಓಕೆ ಎಲ್ಲರಿಗೂ ಕೂಡ ಇವಾಗ ತಲೆಗೆ ಬಂದಿರೋದು ಏನಂದರೆ ನಿನ್ನೆ ರಕ್ಷಿತಾ ಬಿಗ್ ಬಾಸ್ ನೋಡೆ ಬಂದುಬಿಟ್ಟು ಮಾತಾಡಿದ್ರು ಗೊತ್ತಾ ತುಂಬ ವಿಷಯಗಳು. ಆಮೇಲೆ ಸುದೀಪಣ್ಣ ಕೇಳಿದಾಗ ಅದಕ್ಕೆ ಉತ್ತರಗಳಿಲ್ಲ. ಅಂದರೆ ನನ್ನ ಪರ್ಸ್ಪೆಕ್ಟಿವ್ ನನ್ನ ಪಾಯಿಂಟ್ ಈ ಥರ ಮಾತಾಡಿದ್ರು ಗೊತ್ತಾ. ಅದೇ ಎಲ್ಲದಕ್ಕೂ ಕೂಡ ಇವಾಗ ಕಾರಣ ಆಗಿರುವಂಥದ್ದು. ಇಲ್ಲಿ ರಕ್ಷಿತಾ ಕೂಡ ತುಂಬ ವಿಷಯಗಳು ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು. ಆ್ಯಂಡ್ ಪರ್ಫೆಕ್ಟಾಗಿ ನಾನು ಇದ್ದೀನಿ ಅಂತ ಅನ್ಕೊಳ್ಳೋದು ತಪ್ಪಲ್ಲ. ಆದರೆ ಬೇರೆಯವ್ರು ಪರ್ಫೆಕ್ಟಾಗಿ ಇಲ್ಲ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ, ಅದು ತುಂಬ ದೊಡ್ಡ ತಪ್ಪಾಗುತ್ತೆ. ಆ್ಯಂಡ್ ಅದು ನಿನ್ನೆ ಕೂಡ ಆಯಿತು ಅಂತ ಕೂಡ ಹೇಳ್ಬೋದು. ಅದೇ ಪಾಯಿಂಟ್ಗಳು ಬರ್ತಾ ಇದೆ ಇವಾಗ. ಅವಳು ಹೇಳಿದ್ದೆ ಎಲ್ಲ ಕರೆಕ್ಟ್ ಒಪಿನಿಯನ್ ಮತ್ತೆ ಅವಳನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಸೊ ಇವಾಗ ನಿನ್ನೆ ಕೂಡ ನೀವು ಕ್ಲಿಯರಾಗಿ ನೋಡ್ಬೋದು ಅದ್ರದ್ದು ಇನ್ಫ್ಲುಯೆನ್ಸ್ ಇದು ಕಂಪ್ಲೀಟಾಗಿ. ಇವಾಗ ನಿನ್ನೆ ಅವರ ಪಾಯಿಂಟ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಅವರ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಹೌದಲ್ವಾ ಅಂತ ನಮಗೂ ಅನಿಸುತ್ತೆ. ಆದರೆ ಈಗ ನನಗೂ ಒಂದು ಅನಿಸುತ್ತೆ, ನಿಮಗೂ ಒಂದು ಅನಿಸುತ್ತೆ. ಅನಿಸಿದ್ದೆಲ್ಲ ಸತ್ಯನಾ? ಮತ್ತು ನಾವು ನೋಡುವಂಥ ಪರ್ಸ್ಪೆಕ್ಟಿವ್ ಏನಿದೆ ಅದರಲ್ಲಿ ನಮಗೆ ಒಬ್ಬರು ಒಳ್ಳೆಯವರು ಅಂತ ಅನಿಸಿದ್ರೆ ಇನ್ನೊಬ್ರು ಕೆಟ್ಟರು ಅಂತ ಅನಿಸ್ತಿರ್ತಾರೆ. ಯಾವುದೋ ಒಂದು ವಿಷಯ ನಮಗೆ ಸರಿ ಅನಿಸಿದ್ರೆ ಇನ್ನೊಬ್ರಿಗೆ ಯಾವ್ದು ತಪ್ಪು ಅಂತ ಅನಿಸ್ತಿರುತ್ತೆ. ಯಾಕಂಗೆ ಅನಿಸುತ್ತೆ ಅಂದರೆ ಅದು ನಾವು ನೋಡುವಂಥ ರೀತಿ. ಸೊ ನಾವು ಒಂದು ವಿಷಯನ ಯಾವ ಥರ ಅಂದ್ಕೊಂಡು ನೋಡ್ತೀವೋ ಆ ರೀತಿ ಅನಿಸಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಕ್ಷಿತಾ ನಮಗೆ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ, ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ದಕ್ಕೆ ಅವ್ರು ಯಾವ ಥರ ಯೋಚನೆ ಮಾಡಿದ್ರು. ಅದೇ ಧ್ರುವ ಅಂತೂ ಇಲ್ಲಿ ಫೇರಾಗಿ ಆಡಬೇಕು, ಬ್ಯಾಲೆನ್ಸಿಂಗ್ ಮಾಡಬೇಕು ಅಂತ ನೋಡಿದ್ದಕ್ಕೆ ಯಾವ ಥರ ಮಾಡಿದ್ರು. ಸೊ ಇಷ್ಟೇ ಡಿಫ್ರೆನ್ಸ್. ಓಕೆನಾ? ನಾವು ಒಂದು ವಿಷಯನ ಯಾವ ಥರ ನೋಡ್ತೀವೋ ಅದ್ರ ಮೇಲೆ ನಮ್ಮ ಆ್ಯಕ್ಷನ್ಗಳು ರಿಯಾಕ್ಷನ್ಗಳೆಲ್ಲ ಹೋಗ್ತಿರುತ್ತೆ. ಹಾಗಾಗಿ ಎಲ್ಲರ ಪರ್ಸ್ಪೆಕ್ಟಿವ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಪರ್ಸ್ಪೆಕ್ಟಿವ್ ಎಲ್ಲನೂ ಕೂಡ ಥಿಂಕ್ ಮಾಡೋದ್ರಲ್ಲಿ ರಕ್ಷಿತ್ ಅವರು ಎಡುತ್ತಿದ್ದಾರೆ. ಆ್ಯಂಡ್ ಮೇನಾಗಿ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳಿದ್ದೆ ಸರಿ, ನನ್ನ ಪಾಯಿಂಟ್ ಅನ್ನೋದನ್ನ ಇಟ್ಕೊಂಡು ಮಾತಾಡ್ತಾರೆ. ಅವ್ರು ಮಾಡಿದ್ದೆಲ್ಲ ಸರಿ, ಬೇರೆಯವ್ರು ಮಾಡಿದಾಗ ಮಾತ್ರ ತಪ್ಪೋ ರೀತಿ ಬರುತ್ತಲ್ಲ, ಅಲ್ಲಿ ರಕ್ಷಿತ್ ಅವ್ರು ತಪ್ಪಾಗ್ತಿದ್ದಾರೆ. ತಿದ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು, ಇಲ್ಲಾಂದರೆ ಅವ್ರ ಹಳ್ಳನ್ನ ಅವರೇ ತೊಳ್ಕೊಳಂಗಾಗುತ್ತೆ. ನೋಡಿ ಏನು ಮಾಡ್ತಾರೆ ಅಂತ. ಓಕೆನಾ? ಬಿಗ್ ಬಾಸ್ ಮನೆಯಲ್ಲಿ ಅವಳಿಲ್ದೆ ಸ್ಪಾರ್ಕೇ ಇರಲ್ಲ ಅನ್ನೋ ಭ್ರಮೆಯಲ್ಲಿದ್ದಾಳೆ. ಇದು ನಿನ್ನೆ ಕೂಡ ಈ ಸ್ಟೇಟ್ಮೆಂಟ್ ಬಂತು. ಸೊ ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ನಿನ್ನೆ ಏನು ಎಪಿಸೋಡ್ ನಡೀತು ಅದನ್ನೇ ಎಲ್ಲರೂ ಕೂಡ ಇಟ್ಕೊಂಡು ಮಾತಾಡ್ತಿರೋ ರೀತಿ ಇದೆ. ಸೊ ಅದೇ ತುಂಬ ಇನ್ಫ್ಲುಯೆನ್ಸ್ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು. ಒಂದು ವಾರ ಇರಲಿಲ್ಲ. ಆ್ಯಂಡ್ ನಿನ್ನೆ ಬಂದಾಗ ಅವ್ರು ಮಾತಾಡಿರೋದು ತುಂಬ ಹೈಲೈಟಾಗಿ ಕೂತ್ಕೊಳ್ಳುತ್ತೆ. ಆ ಸ್ಪಾರ್ಕ್ ಅಂತ ಬಂದಾಗ ಅವರ ಪರ್ಸ್ಪೆಕ್ಟಿವ್ ಅವ್ರು ಹೇಳಿದ್ರು. ಓಕೆನಾ? ಯಾರು ರಕ್ಷಿತ್ ಅವರು. ಬಟ್ ಆದರೆ ಎಲ್ಲರ ಪರ್ಸ್ಪೆಕ್ಟಿವ್ ಅಂತ ಕೇಳಿದಾಗ ಅಲ್ಲಿ ನೋಡಿ ಇಡೀ ಇವ್ರು ಏನಂದ್ರು, ಇಡೀ ಮನೇಲಿ ಸ್ಪಾರ್ಕೇ ಇರೋದಿಲ್ಲ ಅಂತ ಹೇಳಿದ್ರು ಅಲ್ವಾ. ಬಟ್ ನೀವು ಒಪಿನಿಯನ್ಗಳನ್ನ ಕೇಳಿದಾಗ ಇಲ್ಲ, ಎಲ್ಲ ಬಿಗ್ ಬಾಸ್ ಮನೆ ಆ ಸ್ಪಾರ್ಕ್ ಇದ್ದೇ ಇತ್ತು. ಓಕೆನಾ? ಎಲ್ಲರ ಕಡೆಯಿಂದ ಇದ್ದೇ ಇರುತ್ತೆ ಅದು. ಬಟ್ ಆದರೆ ರಜತ್ ಒಂದೇನೋ ಅಂತ ರಜತ್ ಅನ್ಸುತ್ತೆ ಮೇ ಬಿ ಇವರಲ್ಲಿರುವಂಥ ಸ್ಪಾರ್ಕ್ ಇರಲಿಲ್ಲ ಅಂತ. ಅದು ರೈಟ್ ಪಾಯಿಂಟ್. ನಮಗೂ ಕೂಡ ನಾವು ರಕ್ಷಿತ್ ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸ್ತು ಸಮ್ಟೈಮ್ಸ್. ಓಕೆನಾ? ಈಗ ಡ್ಯಾನ್ಸು, ಆ ಎನರ್ಜಿ ಲೆವೆಲ್ ಎಲ್ಲರ ಜೊತೆ ಮಾತಾಡಿಕೊಂಡು ಜಾಸ್ತಿ ಎಂಗೇಜ್ ಇಟ್ಕೊಂಡಿದ್ರಲ್ಲ, ಅದನ್ನು ಮಿಸ್ ಮಾಡ್ಕೋತಿದ್ವಿ. ಆದರೆ ಬಿಗ್ ಬಾಸ್ ನೋಡೋದೇ ಸ್ಟಾಪ್ ಮಾಡಿಬಿಟ್ವಾ, ಏನೂ ಇರಲಿಲ್ಲ ಅಂತ ಅನಿಸಿದ್ದ ಇಲ್ವಲ್ಲ. ಸೊ ಇದನ್ನೇ ಮ್ಯಾಟ್ರ್ ಆಗುವಂಥದ್ದು. ಬಟ್ ರಕ್ಷಿತ್ ಅವರು ಹೇಳಿದ್ದೇನೆಂದರೆ ನಾನಿಲ್ಲ ಅಂದರೆ ಇಲ್ಲಿ ಯಾವುದೇ ಸ್ಪಾರ್ಕ್ ಕಾಣಿಸ್ತಾನೆ ಇರಲಿಲ್ಲ. ಸೊ ಅದು ತಪ್ಪಾಗುತ್ತೆ. ಅದ್ರ ಬಗ್ಗೆ ಇವಾಗ ಕಾವ್ಯರ್ ಪಾಯಿಂಟ್ ಇದು. ಇದನ್ನ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಗಿಲ್ಲಿಗೆ ಹೇಳ್ತಾ ಇದ್ಲು. ಇದು ನನಗೆ ನಂಬಕ್ಕಾಗ್ತಿಲ್ಲ. ಇದು ಯಾವಾಗ ಹೇಳಿದ್ದಾರೆ ಕತೆ ನನಗೂ ನೆನಪಿಲ್ಲ. ಬಟ್ ಏನೋ ಗಿಲ್ಲಿನ ಕಳಿಸ್ಬಿಟ್ಟು ನಾನು ಹೋಗೋದು ಅಂತ ಹೇಳ್ತಿದ್ದಾರಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಗೈಸ್. ಆ್ಯಕ್ಚುಲಿ ಇದನ್ನು ಒಂದು ಸ್ಟೇಟ್ಮೆಂಟ್ ಸ್ಟ್ರಾಂಗಾಗಿ ಯಾರು ಅಂತ ಬಂದಾಗ ರಘುವಣ್ಣ, ವೀಕ್ ಅಂತ ಬಂದಾಗ ಇನ್ನೊಬ್ಬರ ಹೆಸರು ಯಾರನ್ನೋ ತಗೋತಾರೆ, ಕಾವೇರಿ ಹೆಸರು ತಗೋತಾರೆ ಇವರು. ಬಟ್ ಏನಪ್ಪ ಅಂದರೆ ಈಗ ಧ್ರುವ ಅಂತ ಹೇಳುವಂಥದ್ದು ಗಿಲ್ಲಿನ ಸ್ಟ್ರಾಂಗ್ ಅಂತ ಹೇಳ್ತಾರೆ, ವೀಕ್ ಅಂತ ಬಂದಾಗ ಸ್ಪಂದನ ಅಂತ ಹೇಳಿರ್ತಾರೆ. ನೀವು ಹೇಳಿ ಗೈಸ್, ಇವರಿಬ್ಬರಲ್ಲಿ ಯಾರೋ ಒಂದು ಪರ್ಸ್ಪೆಕ್ಟಿವ್ ಆ್ಯಂಡ್ ಯಾರು ಪಾಯಿಂಟ್ ರೈಟ್ ಅಂತ ಅನಿಸುತ್ತೆ ಅಥವಾ ರಿಯಾಲಿಟಿಗೆ ಹತ್ರ ಇದೆ ಅಂತ ಅನಿಸುತ್ತೆ, ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಇಲ್ಲಿ ರಕ್ಷಿತ್ ಅವ್ರಿಗೆ ಈ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗಿದೆ. ಅಂದರೆ ಆ ಚಪ್ಪಾಳೆ ಇದೆಯಲ್ಲ, ಯಾಕಂದ್ರೆ ತುಂಬ ಜನ ಮಾತಾಡಿದ್ದಾರೆ ಆಲ್ರೆಡಿ. ಈಗ ವೋಟಿಂಗ್ ಪ್ರಕಾರ ಇದರಲ್ಲಿ ಜನಗಳು ವೋಟಿಂಗ್ ಬಂತು ಗೊತ್ತಾ, ಆ ಟೈಮಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಬಂದಾಗ ಅಲ್ಲಿ ಕೆಲವೊಂದು ಮಾತುಗಳು ಕೂಡ ಬರುತ್ತೆ, ಗಿಲ್ಲಿಯನ್ನ ಇದ್ದಿರೋ ಪಕ್ಕ ಅವ್ನು ಕ್ಯಾಪ್ಟನ್ ಅಂತ. ಸೊ ಆ ರೀತಿ ಕೇಳಿಸ್ಕೊಂಡಿರ್ತಾರೆ ಇವರು ಕೂಡ. ಓಕೆನಾ? ಆ್ಯಂಡ್ ಜೊತೆಗೆ ಚಪ್ಪಾಳೆ, ಆ ಸೌಂಡು ಯಾವ ಲೆವೆಲ್ಗೆ ಅಂದರೆ ನನ್ನ ಪ್ರಕಾರ ಸೂರಜ್ ಮತ್ತು ಇವರು ಯಾರು ನಮ್ಮ ಸೂರಜ್ ಇದ್ದಾರಲ್ಲ, ಸೂರಜ್ ಮತ್ತು ರಾಶಿಕಾ ಇವರಿಬ್ಬರು ಕೂಡ ಹಿಂಗೆ ನೋಡ್ತಾರೆ. ಅಂದರೆ ಸೌಂಡ್ ಹಂಗೆ ಕೇಳಿಸ್ತಾ ಇರುತ್ತೆ. ಓಕೆನಾ? ಸೊ ಆ ರೀತಿ ಇದೆ ಅಂದಾಗ ರಕ್ಷಿತರ್ಗೂ ಒಂದು ಐಡಿಯಾ ಬಂದಿರುತ್ತೆ. ಬಟ್ ಹಂಗಿದ್ರೂ ಕೂಡ ಇವರು ಹೇಳ್ತಾರೆ ನಾನು ಪಕ್ಕ ನೀನು ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ ಅಂದಾಗ ಅದನ್ನು ನೀವು ಕಾನ್ಫಿಡೆನ್ಸ್ ಅಂತ ಹೇಳ್ತೀರಾ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀರಾ, ನೀವು ಹೇಳಿ. ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ರಕ್ಷಿತ್ ಅವ್ರ ತಾಯಲ್ಲಿ ಒಂದಿಷ್ಟು ವಿಷಯಗಳಿದೆ. ಆ್ಯಂಡ್ ಅವರು ಕೂಡ ಒಪ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಇವಾಗ ಅದು ತುಂಬ ಜನ ಬಂದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಬ್ರೋ ಆಗಿ ಅಂತ ಹೇಳ್ಬೋದು. ಬಟ್ ಅವರೇ ಒಪ್ಕೊಂಡಿರ್ತಾರೆ. ಏನಪ್ಪ ಅಂದರೆ ಧ್ರುವನ್ ಜೊತೆ ಮಾತಾಡ್ತಿರ್ಬೇಕಾರೆ ಹೌದು ನನಗೆ ಓವರ್ ಕಾನ್ಫಿಡೆನ್ಸ್ ಇದೆ ಅನ್ನೋ ಪಾಯಿಂಟ್ನ ಒಪ್ಕೋತಾರೆ. ಆ್ಯಂಡ್ ನಂಗೆ ಅವತ್ತು ಖುಷಿನೂ ಕೂಡ ಆಯಿತು. ಯಾಕಂದರೆ ನಾನಿಲ್ಲಿ ಎಷ್ಟು ದಿನ ಇರ್ತೀನಿ ಮತ್ತು ಎಷ್ಟು ಜನ, ಫಾರ್ ಎಕ್ಸಾಂಪಲ್ ನಾನು ಎಷ್ಟು ದಿನ ಇರ್ತೀನೋ ಅಲ್ಲಿವರೆಗೂ ನನಗೆ ಓವರ್ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಅನ್ನೋ ಒಂದು ರೀತಿ ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ. ಆ್ಯಂಡ್ ಇವಾಗ ನಾನು ಫಸ್ಟ್ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ನನಗಿಂತ ಮುಂಚೆ ತುಂಬ ಜನ ಹೋಗ್ತಾರೆ ಅಂತ ಹೇಳ್ತಾರೆ. ಓಕೆನಾ? ಹಾಗಿದ್ರೆ ರಘುವಣ್ಣ ಆದಮೇಲೆ ರಕ್ಷಿತಾ ಆದಮೇಲೆ ಗಿಲ್ಲಿ ಹೋಗ್ತಾರಾಗಿರೆ ಇವ್ರ ಪಾಯಿಂಟಲ್ಲಿ
ಇದು ನಿಮಗೆ ಏನು ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ಮಾತುಗಳನ್ನ ಕೇಳಿದಾಗ ನಿಜವಾಗ್ಲೂ ಇವರು ಪಕ್ಕ ಓವರ್ ಕಾನ್ಫಿಡೆನ್ಸ್ ಇದೆ ಅಂತ ಅನ್ಸುತ್ತೆ. ಆ ಓವರ್ ಕಾನ್ಫಿಡೆನ್ಸ್ ಕೆಲವೊಬ್ಬರಿಗೆ ಸರಿ ಅಂತ ಅನ್ಸ್ಬೋದು, ಕೆಲವೊಬ್ರಿಗೆ ತಪ್ಪು ಅನ್ಸ್ಬೋದು. ಬಟ್ ಓವರ್ ಕಾನ್ಫಿಡೆನ್ಸ್ ಇದ್ದರೆ ಅವರ ದಾರಿಗೆ ಮುಳ್ಳಾಗೋದಂತೂ ಪಕ್ಕ. ಓಕೆನಾ? ಕಾನ್ಫಿಡೆನ್ಸ್ ಇರಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ. ನನಗೂ ರೈಟ್ ಅಂತ ಅನ್ಸುತ್ತಪ್ಪ ಅದು ಆ ಪಾಯಿಂಟ್. ಯಾಕಂದರೆ ಓವರ್ ಕಾನ್ಫಿಡೆನ್ಸ್ ಇದ್ದಾಗ ನಮಗೆ ರಿಯಾಲಿಟಿಗಳು ಅರ್ಥ ಆಗಲ್ಲ. ಯಾರು ಹೆಂಗಿದ್ದಾರೆ, ಏನು ಆಟ ಆಡ್ತಿದ್ದಾರೆ, ಏನು ಕತೆ, ನಮ್ಗೆ ಯಾವ ಥರ ಇದೆ, ಏನು ಕತೆ ಅದು ಅರ್ಥ ಆಗಲ್ಲ. ಓಕೆನಾ? ಸೊ ಅದರಲ್ಲಿ ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ ರಕ್ಷಿತ್ ಅವರು. ನೋಡೋ ಏನು ಮಾಡ್ತಾರೆ ಏನು ಕತೆ ಅಂತ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.